ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾವು ಮೂರನೇ ಕುಳೆ ಕಬ್ಬನ್ನು ಸುಳಿ ಕಿತ್ಕ್ಯಾರ ಬಂಪರ್ ಇಳುವರಿ ತಗೋಬೋದಂತೆ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈಗ ತದ್ರೂಪವಾಗಿ ತೋರ್ಸತ್ತನು. ಈಗ ನಾನು ನೋಡ್ತವಲ್ಲ, ಈ ಕಬ್ಬ ಮೂರನೇ ಕುಳೆ ಕಬ್ಬ. ಇದು ಮೂರನೇ ಕುಳೆ ಕಬ್ಬ ತಿಳುವಾಗಿ ಆದ್ರೂ ನಾವು ಇದನ್ನು ಸುಳಿ ಕಿತ್ಕ್ಯಾರ ಬಂಪರ್ ಇಳುವರಿ ತಗೋಬೋದಂತೆ ಕ್ಯಾರ ನಾನು ಪ್ರಾಕ್ಟಿಕಲ್ವಾಗಿ ನಾನು ತೋರ್ಸತ್ತನು. ನಮ್ಮ ಮೂರನೇ ಕುಳೆ ಕಬ್ಬ ತಿಳುವಾಗೋದು ಸಹಜನ. ಯಾಕಪ್ಪ ಅಂತಂದ್ರೆ ಕಬ್ಬಿನ ಗಡ್ಡಿ ಕಾಡ್ಸತ್ತ ಕೋಲಿ ತಿಳುವಾಕತಿ. ಮತ್ತು ಇನ್ನೊಂದು ಏನಪ್ಪ ಅಂತಂತಂದ್ರೆ ಕಬ್ಬಿನ ಗಡ್ಡಿನ ಇಲಿ ಹತ್ತಿಕ್ಯಾರ ಹಡ್ಡಿ ಹೋಗಿತೈತಿ. ಹಡ್ಡಿ ಹೋಗೋದಾಗನು ಕಬ್ಬ ತಿಳುವಾಕತಿ. ಮತ್ತು ನಮ್ಮ ಕಬ್ಬಿನ ಗಡ್ಡಿಗಳಾಗ ಅತಿವೃಷ್ಟಿಯಾಗಿ ನೀರು ನಿಂತಪ್ಪ ಅಂತಂತಂದ್ರೆ ಅದು ಗಡ್ಡಿ ಸಾಯ್ತೈತಿ. ಗಡ್ಡಿ ಸತ್ತದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ನಮ್ಮ ಕಬ್ಬ ತಿಳುವಾಕತಿ. ನಮ್ಮ ಕಬ್ಬ ಈ ಥರಗೆ ಗಡ್ಡಿ ಸತ್ತದ್ರಿಂದ ಕಬ್ಬ ತಿಳುವಾತಂತ ಕ್ಯಾರ ನಾವು ಯಾವ್ದು ಕಾರಣಕ್ಕೂ ಹಿಂಜರಿಬಾರ್ದು. ಯಾಕಪ್ಪ ಅಂತಂದ್ರೆ ಕಬ್ಬ ಎಟ್ಟ ತಿಳುವಾಗಲಿ, ಒಂದನೇ ಕುಳಿ ಆಗಲಿ, ಎರಡನೇ ಕುಳಿ ಆಗಲಿ, ನಂತರ ಮೂರನೇ ಕುಳಿ ಆಗಲಿ, ಅದನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅದು ಮರಿ ಹೊಡ್ತೈತಿ. ಮರಿ ಹೊಡೆದಾಗ ನಾವು ಅದನ್ನು ಸುಳಿ ಕೀಳು ಮುಖಾಂತರವಾಗಿ ನಾವು ಅದನ್ನು ಮರಿ ಹೊಡಿಸ್ಕೋಬೋದು. ನಮ್ಮ ಕಬ್ಬುಗಳು ಇಷ್ಟ ತಿಳು ಇರ್ತಾವೆ. ಯಾಕಂತಂದ್ರೆ ಕುಳೆ ಕಬ್ಬ, ಮೂರನೇ ಕುಳೆ ಕಬ್ಬ ಒಂದು ಸ್ವಲ್ಪ ತಿಳುವಾಗೋದು ಸಹಜನ. ನೋಡತ್ತವಲ್ಲ, 2 ರಿಂದ 3 ಫೂಟ್ ಮಟನು ಈ ಕಬ್ಬ ಇಷ್ಟ ತಿಳುವಾಗಿರ್ತಾವೆ. ನಾವು ತಿಳುವಾಗಿದ್ದಾವಂತೇಕಾರ ಈ ಕಬ್ಬ ಮುರಿದಾಗಲಿ, ಆಮೇಲೆ ಇದಕ್ಕೆ ನಾವು ಸರಿಯಾಗಿ ಗೊಬ್ಬರ ನೀರು ನಾವು ಮಾಡಿಬಿಟ್ಟಿವಿ ಅಂತಂತಂದ್ರೆ ಈ ಕಬ್ಬ ಇಳುವರಿದೊಳಗೆ ಭಾಳ ಕುಂಠಿತಕ್ಕಂತೇಕಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ಅದಕ್ಕಾಗಿ ನನ್ನ ಸ್ವಂತ ಅನುಭವದ ಮೇಲೆ ಏನು ಹೇಳ್ತಂತಂದ್ರೆ ಇದು ನಮ್ಮ ಕಬ್ಬಿನ ಗಡ್ಡಿ 3 ರಿಂದ 4 ಫೂಟ್ ಮಟ ಇದು ನಮಗೆ ತಿಳುವಾಗಲಿ ನಡಿತೈತಿ. ನೋಡ್ತಾರಲ್ಲ, ಎಷ್ಟು ತಿಳುವಾದ್ರೂ ನಮಗೆ ನಡಿತೈತಿ. ಯಾಕಂತಂದ್ರೆ ಈ ಕಬ್ಬನ್ನು ನೋಡ್ರಿ ನಾ ಏನು ಮಾಡತ್ತನಪ್ಪ ಅಂತಂದ್ರೆ ಕಬ್ಬು ಅಷ್ಟು ತಿಳುವಾದ್ರೂ ನಾ ಏನು ಮಾಡತ್ತಾನ ಅಂತಂದ್ರೆ ಅವನ ಸಂಬಂಧ ಸುಳಿ ಕಿರ್ಸತ್ತಾನ. ಇದು ಸುಳಿ ನಾವು ಕಿತ್ತೀವಿ ಅಂತಂತಂದ್ರೆ ಈ ಕಬ್ಬಿನ ಮರಿ ಅಂತಂತಂದ್ರೆ ಈ ಕಬ್ಬ ತಿಳುವಾಗೈತಲ್ಲ, ನೋಡ ತೋರಿಸ್ತಾನೆ. ಈ ಕಬ್ಬ ತಿಳುವಾಗೈತಲ್ಲ, ಇದು ನಾವು ಮರಿ ಕಿತ್ತೀವಿ ಅಂತಂತಂದ್ರೆ ಅಂದ್ರೆ ತಾಯಿ ಬೇರೆ ಸುಳಿ ಕಿತ್ತೀವಿ ಅಂತಂತಂದ್ರೆ ಇದು ಸಿಕ್ಕಾಪಟ್ಟಿ ಮರಿ ಹೊಡಿತೈತಿ. ಒಂದು ಕಬ್ಬಿಗೆ 10 ರಿಂದ 15 ಮರಿ ಹೊಡಿತೈತಿ. ಮತ್ತು ಮರಿ ಹೊಡೆಯಲ್ಲ ಸಿಕ್ಕಾಪಟ್ಟಿ ಗಡ್ತರು ಆಕತಿ. ಮತ್ತು ಬೆಳವಣಿಗೆನೂ ಬಂಪರ್ ಆಕತ್ತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡುವಂಥ ಕಬ್ಬ ಇದು ಮೂರನೇ ಕುಳೆ ಕಬ್ಬ. ಇದು ತಿಳುವಾಗಿತ್ತು. ಇದನ್ನು ಏನು ಮಾಡಿದೇನಪ್ಪ ಅಂತಂದ್ರೆ ಈಗ ಒಂದು 20 ವರ್ಷದಿಂದ ಇದನ್ನು ಸುಳಿ ಕಿಳಿಸ್ಯಾನ. ಸುಳಿ ಕಿಳಿಸೋದ್ರಿಂದ ಕಬ್ಬ ಈ ಥರ ಮರಿ ಹೊಡೆದತಿ. ಈ ಕಬ್ಬು ನಮಗೆ ಯಾವ ಥರ ಕಾಣತ್ತಪ್ಪ ಅಂತಂದ್ರೆ ಕಬ್ಬ ಇದ ಬರೀ ಹಾಕಿದಾರಪ್ಪ ಅನ್ನುವಂಗೆ ಈ ಕಬ್ಬ ಕಾಣಕತ್ತೈತಿ. ನೋಡ್ರಿ, ಈಗ ನಮ್ಮ ನೋಡಾಕಿದು ಮೂರನೇ ಕೊಳೆ ಕಬ್ಬಿನಂಗೆ ಅನಿಸೋದಿಲ್ಲ. ಮತ್ತು ಇದು ಕಬ್ಬ ತಿಳುವಾದ್ರೂ ನಾವು ಸುಳಿ ಕಿತ್ತು ಅಂತಂತಂದ್ರೆ ಗಾಳಿ ಬೆಳಕ ಭಾಳ ಆಡ್ತೈತಿ. ಗಾಳಿ ಬೆಳಕ ಭಾಳ ಆಡ್ತಪ್ಪ ಅಂತಂತಂದ್ರೆ ನೋಡ್ರಿ ಮರಿ ಸಾಮಾನೆಲ್ಲ ಫುಲ್ ದಸ್ಪಷ್ಟಂಗೆ ಬೆಳವಣಿಗೆ ಹಾಕವಂತಕ್ಯಾರ ನಮಗೆ ನೋಡಾಕ ಗೊತ್ತಾಕತಿ. ಈಗ ಸದ್ಯ ಇವು ಪ್ರತಿಯೊಂದು ಇವು ಮರಿ ಎಲ್ಲ ಏನಾಗಿದಪ್ಪ ಅಂತಂತಾರೆ ಫುಲ್ ಹೆಲ್ದಿಯಿಂದ ಅದಾವು ನೋಡ್ರಿ. ಮತ್ತು ಗಡ್ದ್ರು ಅದಾವು. ಮತ್ತು ಕಬ್ಬುಗಳನ್ನ ನಾವು ಕಬ್ಬು ಸುಳಿ ಕಿಳಿದ್ರಿಂದ ಬಂಪರ್ ಮರಿ ಹೊಡಿತೈತಿ. ಯಾಕಂತಂದ್ರೆ ನಾನು ಹೋದ ವರ್ಷದಿಂದ ನಾ ಕಬ್ಬ ಸುಳಿ ಕೀಳೋದನ್ನು ಪ್ರತಿ ವರ್ಷವೂ ನಾನು ಇದನ್ನು ಕಾರ್ಯಕ್ರಮ ಇಟ್ಕೊಂಡಿರ್ತಾನೆ. ಮೆಟಕಬ್ಬಾಗಲಿ, ಆಮೇಲೆ ಕುಳಿ ಕಬ್ಬಾಗಲಿ, ಆಮೇಲೆ ಮೂರನೇ ಕುಳಿ ಕಬ್ಬಾಗಲಿ, ಅವನು ಈ ಥರ ನಾವು ಸುಳಿ ಕೀಳಾಕತ್ತೀವ ಅಂತಂದ್ರೆ ಅವು ಸಿಕ್ಕಾಪಟ್ಟಿ ಮರಿ ಹೊಡಿತಾವೆ. ಮರಿ ಹೊಡೆದು ಅಂತಂದ್ರೆ ನಮ್ಮ ಕಬ್ಬ ಎಷ್ಟು ತಿಳುವಾದ್ರೂ ಅದು ಮರಿ ಹೊಡಿತೈತಿ. ಮರಿ ಹೊಡಿತಪ್ಪ ಅಂತಂತಂದ್ರೆ ಸಿಕ್ಕಾಪಟ್ಟಿ ಬೆಳವಣಿಗೆ ಆಕತಿ. ಬೆಳವಣಿಗೆ ಆತ್ಪ ಅಂತಂತಂದ್ರೆ ಇಳುವರಿ ಬಂಪರ್ ಬರೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಸುಳಿ ಕೀಳೋದ್ರಿಂದ ಇಷ್ಟೆಲ್ಲ ಲಾಭ ಅದಂತ ಕ್ಯಾರ ನಾ ಹೇಳತ್ತನ.
ನನ್ನ ರೈತ ಮಿತ್ರನ ಏನಂತಂದ್ರೆ ಹೋದ ವರ್ಷ ನಾನು 2ನೇ ಕುಳಿ ಕಬ್ಬ ನನ್ನದು ತಿಳುವಾಗಿತ್ತು ಅದನ್ನು ನಾನು ಸುಳಿ ಕೆತ್ತಿಕ್ಯಾರ ಈ ಬರೀ ಎಕರೆಗೆ 60 ಟನ್ ಮಟನು ಇಳುವರಿ ತೆಗೆದನಂತ ಹೇಳ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾನು. ನಾವು ಈ ಥರ ಸುಳಿ ಕಿತ್ತ ಮೇಲೆ ಅಂತಂತಂದ್ರೆ ನಾವು ಸುಳಿ ಕಿತ್ತು ಇನ್ನು ಸುಳಿ ಕಿತ್ತವಲ್ಲ ಈ ಸುಳಿ ಕಿತ್ತ ಮೇಲೆ ನಾವು ಇದಕ್ಕೆ ಮ್ಯಾಗ್ನೇಷಿಯಮ್ ಸಲ್ಫೇಟ ನಂತರ ಯೂರಿಯಾ ಇದಕ್ಕೆ ನಾವು ಗೊಬ್ಬರ ಹಾಕ್ಬೇಕು. ಈಗ ನಾವು ಎರಡು ಕುಡಿಸ್ಕ್ಯಾರ ನಾವು ಸುಳಿ ಕಿತ್ತ ಮೇಲೆ ನಾವು ಗೊಬ್ಬರ ಹಾಕಿದ್ವು ಅಂತಂತಂದ್ರೆ ಕಬ್ಬ ಸಿಕ್ಕಾಪಟ್ಟಿ ಮರಿ ಹಿಡಿತೈತಿ ನೋಡ್ರಿ. ಮತ್ತು ಹದಸಿರಿ ನೀರು ಹಾಸ್ಬೇಕು. ಪೈಲ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಕಬ್ಬುಗಳೇನು ತಿಳಿವಾಗಿರ್ತಾವಲ್ಲ ತಿಳಿವಾದದನ್ನು ಮೊದಲು ನಾವು ಏನು ಮಾಡೋದು ಅಂತಂದ್ರೆ ಸುಳಿ ಕೀಳ್ಬೇಕು. ಸುಳಿ ಕಿತ್ತ ಮ್ಯಾಲ ನಾವು ಅದಕ್ಕೆ ನೀರು ಹಾಸ್ಬೇಕು. ನೀರು ಹಾಸ್ಕ್ಯಾರ ಸಲ್ಫೇಟ ಯೂರಿಯಾ ಅದನ್ನು ಗೊಬ್ಬರ ಒಗಿಬೇಕು. ನಾವು ಗೊಬ್ಬರ ನೀರು ಹಾಸೋಕ್ಕಿಂತ ಮೊದಲು ಒಗರು ಹಿಡಿತೈತಿ, ಆ ನಂತರ ನೀರು ಹಾಸಿದ ಮೇಲೆ ಒಗರು ಹಿಡಿತೈತಿ. ನಂತರ ಡ್ರಿಪ್ ಇದು ಏನು ನನ್ನ ರೈತ ಮಿತ್ರದಾರಲ್ಲ ಅವರು ಡ್ರಿಪ್ನೊಳಗೂ ಗೊಬ್ಬರ ಹಾಕಿರೋ ಹಿಡಿತೈತಿ. ನಾವು ಗೊಬ್ಬರ ಹಾಕಿದ ಒಂದು 15 ದಿವ್ಸಕ್ಕೆ ಕನ್ಕೊಡ್ದನ ಏನಾಕತ್ತಂತಂದ್ರೆ ನಾವು ಸುಳಿಕಿರ್ತಾವಲ್ಲ ಈ ಕಬ್ಬ ಸಿಕ್ಕಾಪಟ್ಟಿ ಮರಿ ಹೊಡಿತೈತಿ. ಮತ್ತು ಮರಿ ಹೊಡಿತಾನು ಫುಲ್ ತಾಕತ್ಲೇನ ಅದು ಮರಿ ಹೊಡಿತದಂತ ಕ್ಯಾರ ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಯಾಕಂದ್ರೆ ನಾವು ಸುಳಿ ಕಿತ್ತ ಮೇಲೆ ಆಗ ಗೊಬ್ಬರ ನೀರು ಹಾಸ್ತೇವೆ. ಗೊಬ್ಬರ ತೊಗೋಬೇಕಾದ್ರೆ ಒಂದು 8 ದಿನ ಟೈಮ್ ಹೋಗ್ತೈತಿ. ಅದು ಮರಿ ಹೊಡಿದಕ್ಕೆ ನಾವು ಗೊಬ್ಬರ ಬಿಟ್ಟಿರ್ತಾವಲ್ಲ ಅದು ಕಬ್ಬಿ ತೊಗೋದಕ್ಕೆ ಕರೆಕ್ಟ್ ಟೈಮ್ಗೆ ಆಕತಿ. ಆವಾಗ ಅದು ಮರಿ ಫುಲ್ ಹೆಲ್ದಿ ಹೊಡಿತೈತಿ ಮತ್ತು ಮರಿನೂ ಭಾಳ ಹೊಡಿತೈತೆ ಅಂತ ಕ್ಯಾರ ನನ್ನ ರೈತ ಬಾಂಧವರಿಗೆ ನಾ ಈ ಮರಿ ಕೀಳೋದ್ರಿಂದ ಏನು ಹಾಕದಂತ ಕ್ಯಾರ ನಾ ಹೇಳ್ತಾನೆ. ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಮ್ಮ ಕಬ್ಬಿನ ಹೊಲಗಳಿಗೆ ನಾವು ಫುಲ್ ಫಲವತ್ತತೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ನಾವು ಮೊದಲನೇದಾಗಿ ನಮ್ಮ ಭೂಮಿಗೆ ಅಡಿ ಗೊಬ್ಬರ ಹಾಕ್ಬೇಕು. ಅಡಿ ಗೊಬ್ಬರ ಆಗಲಿ, ಆಮೇಲೆ ಕುರಿ ಗೊಬ್ಬರ ಆಗಲಿ, ಆಮೇಲೆ ನಂತರ ಕೋಳಿ ಗೊಬ್ಬರ ಆಗಲಿ, ಆಮೇಲೆ ಫ್ಯಾಕ್ಟ್ರಿ ಮಳೆ ಆಗಲಿ, ನಂತರ ಇದು ಯಾವುದು ಆಗಲಪ್ಪ ಅಂತಂದ್ರೆ ಸನ ಬಿತ್ತೋದಾಗಲಿ ಈ ಥರ ಮಾಡಿಕ್ಯಾರ ನಮ್ಮ ಭೂಮಿ ನಾವು ಫುಲ್ ಫಲವತ್ತತೆ ನಾವು ಮಾಡಿದ್ವು ಅಂತಂತಂದ್ರೆ ನಮ್ಮ ಬೆಳೆ ಎಷ್ಟು ಸುಮಾರಾದ್ರೂ ನಂತರ ಕಬ್ಬು ಹಾಕಿದ್ರೆ ಕಬ್ಬು ತಿಳುವಾದ್ರೂ ನಾವು ಅದನ್ನು ಮರಿ ಕಿತ್ತು ಅಂತಂತಂದ್ರೆ ಭೂಮಿ ಫುಲ್ ಪವರ್ ಇತ್ತಪ್ಪ ಅಂತಂದ್ರೆ ಸಿಕ್ಕಾಪಟ್ಟಿ ಮರಿ ಹೊಡಿತೈತಿ. ಮರಿ ಭಾಳ ಹೊಡಿತಪ್ಪ ಅಂತಂದ್ರೆ ಮರಿ ಹೊಡೆದಟ್ಟೆಲ್ಲ ಕಬ್ಬು ಹಾಕತಿ. ಕಬ್ಬ ಗಡ್ತರು ಭಾಳ ಆಕತಿ, ಆಮೇಲೆ ವಜನ ಭಾಳ ಆಕತಿ ಮತ್ತು ಇಳುವರಿನ ಬಂಪರ್ ಬರ್ತೈತಿ. ಅದಕ್ಕಾಗಿ ಮೊದಲನೇ ಮಾತು ನಮ್ಮ ಇಳುವರಿ ನಾವು ತಗೋಬೇಕಂತಂದ್ರೆ ನಮ್ಮ ಭೂಮಿಗೆ ನಮ್ಮ ಭೂಮಿನ ಫುಲ್ ಫಲವತ್ತತೆ ಮಾಡ್ಬೇಕು. ನಂತರ ಇನ್ನೊಂದು ಏನು ಹೇಳ್ತಾನಪ್ಪ ಅಂದ್ರೆ ನನ್ನ ರೈತ ಮಿತ್ರರಿಗೆ ಆದಷ್ಟು ನಾವು ಕಳೆನಾಶಕವನ್ನು ಕಡಿಮೆ ಮಾಡೋಣ. ಯಾಕಂತಂದ್ರೆ ಈ ಬರೀ ನಮ್ಮ ಊರ ಸುತ್ತಮುತ್ತ ಅಂತಂತಂದ್ರೆ ಎಮ್ಕೆ ಬಳಿ ಬಂತು, ನೆಗನಾಳ ಬಂತು, ಆಮೇಲೆ ಹೊಳೆಶ್ವರ ಬಂತು. ಈ ಗ್ರಾಮದೊಳಗೆ ಅತಿಯಾಗಿ ಕಳೆನಾಶಕ ಹೊಡೆದ್ರಾಗೆ ಕಬ್ಬ ಇಳುವರಿ ಬಂದಿಲ್ಲ. ಅದಕ್ಕಾಗಿ ಈ ಬರೀ ನಾವೆಲ್ಲರೂ ಸೇರ್ಕೊಂಡು ಕ್ಯಾರ ಪೈಲಾ ಹಂತದಿಂದ ನಾವು ಕಳೆನಾಶಕವನ್ನು ಕಡಿಮೆ ಮಾಡೋಣ. ಕಳೆನಾಶಕ ಕಡಿಮೆ ಮಾಡಿದ್ವು ಅಂತಾರೆ ಬೆಳೆ ಬಂಪರ್ ಬರೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ರೈತ ಮಿತ್ರನ ಏನು ಹೇಳ್ತಾನೆ ಅಂತಂದ್ರೆ ನಮ್ಮ ಕಬ್ಬುಗಳು ಎಷ್ಟು ತಿಳುವಾಗಲಿ, ಹಾಕಿದ ಕಬ್ಬಾಗಲಿ, ನಂತರ ಕುಳಿ ಕಬ್ಬಾಗಲಿ ಅಂತಂದ್ರೆ 1ನೇ ಕುಳಿ ಆಗಲಿ, 2ನೇ ಕುಳಿ ಆಗಲಿ, ನಂತರ 3ನೇ ಕುಳಿ ಆಗಲಿ, ಈ ಕಬ್ಬುಗಳು ಎಷ್ಟು ತಿಳುವಾದ್ರೂ ಹೆದರೋದು ಬೇಡ. ಯಾಕಂತಂದ್ರೆ ನಾವು ಅದನ್ನು ಕುಳಿ ಹೊಡೆದ ಮೇಲೆ ನಂತರ ಏನು ಪೈಲಾ ಒಂದೇ ಹೊಡೆದಿರ್ತಲ್ಲ ಅದನ್ನು ನಾವು ಸುಳಿ ಕಿತ್ತು ಅಂತಂತಂದ್ರೆ ಅದು ಸಿಕ್ಕಾಪಟ್ಟಿ ಮರಿ ಹೊಡಿತೈತಿ. ಹಾಕಿದ ಕಬ್ಬು ಮರಿ ಹೊಡಿತೈತಿ, 1ನೇ ಕುಳಿ ಕಬ್ಬು ಮರಿ ಹೊಡಿತೈತಿ, ನಂತರ 2ನೇ ಕುಳಿ ಅದು ಕಬ್ಬು ಮರಿ ಹೊಡಿತೈತಿ. ಈಗ ಸದ್ಯನ ಕೇಳ್ತಲ್ಲ ಇದು 3ನೇ ಕುಳಿ ಕಬ್ಬು ಕೇಳ್ತಲ್ಲ ಇದು ಸಂಬಳ ಬಂಪರ್ ನಮಗೆ ಮರಿ ಹೊಡಿತೈತಿ. ಅದಕ್ಕಾಗಿ ನಮ್ಮ ಕಬ್ಬುಗಳು ನಾವು ತಿಳಿವಾಗಿದ್ದಾವೆ ಅಂತ ಹೇಳ್ಯಾರ ಅವನ್ನ ಹರಗೋದು ಮಾಡಿ ಆಮೇಲೆ ಕಬ್ಬು ತೆಗೆಯೋದಾಗಿ ಮಾಡಿದ್ವು ಅಂತಾರೆ ನಾವು ಭಾಳ ನುಕ್ಸಾನ್ ಕರಿಸ್ತಿ. ಅದಕ್ಕಾಗಿ ಈ ಥರ ನಾವು ಸುಳಿ ಕಿತ್ಕ್ಯಾರ ನಮ್ಮ ಬೆಳೆಗಳನ್ನ ಸಂರಕ್ಷಣೆ ಮಾಡ್ಕೋದು ಅಂತಂದ್ರೆ ಬಂಪರ್ ಬರೋದಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.